ನಮಸ್ಕಾರ. ಕೂದಲು ಉದುರೋದಕ್ಕೆ, ಕೂದಲು ಬೆಳ್ಳಗಾಗೋದಕ್ಕೆ ಹಲವಾರು ಕಾರಣಗಳಿವೆ, ಹಲವಾರು ಪರಿಹಾರಗಳು ಇವೆ. ಹಾಗೆ ಎಲ್ಲಾ ಪರಿಹಾರಗಳು ಎಲ್ಲ ಕಾರಣಗಳಿಂದ ಆಗಿರುವ ಸಮಸ್ಯೆಯನ್ನ ಸರಿ ಮಾಡಬೇಕು ಅಂತಿಲ್ಲ. ಅಷ್ಟೇ ಅಲ್ಲದೇನೆ ಕೆಲವು ಪರಿಹಾರಗಳನ್ನ ಮಾಡ್ಲಿಕ್ಕೆ ಹೋಗಿ ಕೆಲವು ಅಡ್ಡ ಪರಿಣಾಮಗಳು ಕೂಡ ಆಗಬಹುದು. ಆದರೆ ಇವತ್ತು ನಾನೊಂದು ವಿಶೇಷವಾದ ದ್ರವ್ಯವನ್ನ ಹೇಳ್ತಾ ಇದ್ದೇನೆ. ನಿಮ್ಗೆಲ್ಲ ಗೊತ್ತಿರುವಂಥದ್ದು, ಸುಲಭವಾಗಿ ಸಿಗುವಂಥದ್ದು. ಆ ದ್ರವ್ಯವನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡ್ರೆ ಆಗ ಈ ಕೂದಲು ಉದುರೋದು, ಕೂದಲು ಬೆಳ್ಳಗಾಗುವ ಸಮಸ್ಯೆ ತುಂಬಾ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ. ಜೊತೆಗೆ ಎಲ್ಲಾ ಕಾರಣಗಳಿಗೂ ತಕ್ಕ ಮಟ್ಟಿಗೆ ಇದು ಹೆಲ್ಪ್ ಮಾಡುತ್ತೆ. ಅಂದ್ರೆ ಕೂದಲು ಉದುರ್ಲಿಕ್ಕಿರುವಂತ ಒಂದಿಷ್ಟು ವಿಶೇಷವಾದ ಕಾರಣಗಳು ಅಥವಾ ಮುಖ್ಯವಾದ ಕಾರಣಗಳಿವೆಯಲ್ಲ, ಎಲ್ಲ ಕಾರಣಗಳಿಗೂ ಇದು ಹೆಲ್ಪ್‌ಫುಲ್. ಜೊತೆಗೆ ಕೂದಲು ಉದುರೋದನ್ನ ಅಥವಾ ಬೆಳ್ಳಗಾಗೋದನ್ನ ನಿಲ್ಲಿಸೋದಷ್ಟೇ ಅಲ್ದೇನೆ, ಇದು ಬೇರೆ ಎಲ್ಲ ರೀತಿಯಲ್ಲೂ ನಮ್ಮ ಆರೋಗ್ಯವನ್ನ ಹೆಚ್ಚು ಮಾಡ್ತದೆ. ಇದನ್ನ ಸದಾಪಥ್ಯ ಅಂತ ಆಯುರ್ವೇದ ಹೇಳಿದೆ. ಅಂದ್ರೆ ನಿತ್ಯ ಸೇವನೆಗೆ ಯೋಗ್ಯವಾಗಿರುವಂತದ್ದು ಅಂತ. ಸೊ ಇವತ್ತು ಆ ವಿಶೇಷವಾದ ದ್ರವ್ಯ ಯಾವುದು? ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ಬಹುದು? ಇಂಟರ್ನಲ್ಲಿ ಹೇಗೆ ಬಳಕೆ ಮಾಡಬೇಕು? ಯಾವ್ದ್ರ ಜೊತೆಗೆ ಸೇವನೆ ಮಾಡಬಹುದು? ಯಾವ್ಯಾವ ಸಮಸ್ಯೆಗಳಲ್ಲಿ ಹೇಗೆ ಬಳಕೆ ಮಾಡಬೇಕು? ಜೊತೆಗೆ ಎಕ್ಸ್ಟರ್ನಲಿ ಅದನ್ನ ಹೊರಗಡೆಯಿಂದ ಅಪ್ಲೈ ಮಾಡುವಾಗ ಕೂಡ ಹೇಗೆ ಬಳಕೆ ಮಾಡಬೇಕು ಅದೆಲ್ಲದನ್ನು ಇವತ್ತು ನೋಡೋಣ. ಚಕ್ಷುಷ್ಯಂ ಸರ್ವದೋಷಘ್ನಂ ವೃಷ್ಯಂ ಮಾಮಲಕೀಫಲಂ ಹಂತಿ ವಾತಂ ತದಂಲತ್ವಾತ್ ಪಿತ್ತಂ ಮಾಧುರ್ಯಶೈತ್ಯತಃ ಕಫಂ ರೂಕ್ಷಕಷಾಯತ್ವಾತ್. ಇದು ಚರಕ ಸಂಹಿತೆಯಲ್ಲಿ ಬರುವಂತ ವಾಕ್ಯ. ಅಂದ್ರೆ ಇದು ಚಕ್ಷುಷ್ಯ, ಕಣ್ಣಿಗೆ ತುಂಬಾ ಒಳ್ಳೆಯದು. ಸರ್ವದೋಷಘ್ನ, ಎಲ್ಲ ದೋಷಗಳನ್ನು ನಿಯಂತ್ರಣದಲ್ಲಿರುವಂಥದ್ದು. ವೃಷ್ಯಂ, ವೃಷ್ಯಂ ಅಂತಂದ್ರೆ ಸಾಮಾನ್ಯವಾಗಿ ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂತ. ಆದರೆ ಅಷ್ಟೇ ಅಲ್ಲದೇನೆ ಇದರ ನಿಗೂಢ ಅರ್ಥ ಎಲ್ಲ ಧಾತುಗಳಿಗೆ ಪುಷ್ಟಿಯನ್ನ ಕೊಟ್ಟು ಮನುಷ್ಯನ ಬಲವನ್ನ ಸಂಪೂರ್ಣವಾಗಿ ಹೆಚ್ಚು ಮಾಡುತ್ತೆ ಅಂತ. ಹಂತಿ ವಾತಂ ತದಂಲತ್ವಾತ್. ಈ ಸರ್ವದೋಷಘ್ನ ಹೇಗೆ? ಇದು ಹುಳಿ ಇರುವ ಕಾರಣದಿಂದಾಗಿ ವಾತಘ್ನ, ವಾತದೋಷವನ್ನ ಕಡಿಮೆ ಮಾಡುತ್ತೆ. ಪಿತ್ತಂ ಮಾಧುರ್ಯ ಶೈತ್ಯತಃ, ಸಿಹಿಯೂ ಇದೆ ಇದು, ಕೇವಲ ಹುಳಿ ಅಲ್ಲ, ಸಿಹಿ ಕೂಡ. ಮತ್ತೆ ಶೈತ್ಯತಃ, ಶೀತ ಗುಣ, ತಂಪು ಗುಣವನ್ನು ಹೊಂದಿರುವ ಕಾರಣದಿಂದಾಗಿ ಪಿತ್ತವನ್ನು ಶಮನ ಮಾಡುತ್ತೆ. ಕಫಂ ರೂಕ್ಷ ಕಷಾಯತ್ವಾತ್, ರೂಕ್ಷ ಅಂದ್ರೆ ಡ್ರೈ ಮಾಡುವಂತ ಕ್ವಾಲಿಟಿ ಇರೋದ್ರಿಂದ, ಕಷಾಯತ್ವಾತ್ ಒಗರು ಟೇಸ್ಟ್ ಕೂಡ ಇದೆ ಇದಕ್ಕೆ. ಹಾಗಾಗಿ ಇದು ಕಫ ಶಮನ ಮಾಡುತ್ತೆ. ಈ ಕಾರಣಗಳಿಂದಾಗಿ ಇದು ಸರ್ವದೋಷಘ್ನ ಅಂತ. ಯಾವುದು? ವೃಷ್ಯಂ ಆಮಲಕಿ ಫಲಂ ಅಂದ್ರೆ ನೆಲ್ಲಿಕಾಯಿ ಇದೆಲ್ಲ ಗುಣವನ್ನ ಹೊಂದಿರುವಂತದ್ದು ಅಂತ ಚರಕ ಸಂಹಿತೆಯಲ್ಲಿ ಹೇಳ್ತಾರೆ. ಆಮಲಕಂ ವಯಸ್ಥಾಪನಾನಾಂ ಶ್ರೇಷ್ಠಂ ಅಂತ. ಅಂದ್ರೆ ಮುಪ್ಪನ್ನ ದೂರ ಮಾಡಲಿಕ್ಕೆ ಆಮಲಕಿ ಶ್ರೇಷ್ಠವಾದದ್ದು ಅಂತ. ಅದಕ್ಕೆ ವಯಸ್ಥಾಪಕ ಅಂತಾನೆ ಹೆಸರು ಆಮಲಕಿಗೆ, ಅಂದ್ರೆ ನೆಲ್ಲಿಕಾಯಿಗೆ. ಅಂದ್ರೆ ನೆಲ್ಲಿಕಾಯಿ ಮುಪ್ಪನ್ನು ದೂರ ಮಾಡಬೇಕು ಅಂತಾದ್ರೆ ಅದು ಕೂದಲಿನ ಆರೋಗ್ಯವನ್ನು ಕೂಡ ಚೆನ್ನಾಗಿ ಇಡ್ಲೇಬೇಕಲ್ವಾ. ಹಾಗಾಗಿ ನಾವು ನೆಲ್ಲಿಕಾಯಿಯನ್ನು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಖಂಡಿತ ಕೂದಲು ಚೆನ್ನಾಗಿರುತ್ತೆ. ನನ್ನ ಹತ್ರ ಬರುವ ಈ ಹೇರ್ ಫಾಲ್ ಆಗತ್ತೆ ಅನ್ನುವ ಬಹುತೇಕ ಎಲ್ಲ ಪೇಷಂಟ್ಸ್ ಅಲ್ಲಿ ಯಾರಿಗೆ ತೀರಾ ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಆಗೋದಿಲ್ಲ ಅಂತ ಅನ್ಸುತ್ತೋ ಅಂಥವ್ರಿಗೆ ಮಾತ್ರ ಹೇಳೋದಿಲ್ಲ. ಅದು ಬಿಟ್ರೆ ಬಹುತೇಕ ಎಲ್ಲರಿಗೂ ನಾನು ಈ ನೆಲ್ಲಿಕಾಯಿ ಸೇವನೆ ಬಗ್ಗೆ ಹೇಳ್ತೇನೆ. ಭಾವಪ್ರಕಾಶ ನಿಘಂಟುನಲ್ಲಿ ಹೇಳ್ತಾರೆ, ರಕ್ತಪಿತ್ತಂ ಪ್ರಮೇಹಘ್ನಂ ಪರಂ ವೃಷ್ಯಂ ರಸಾಯನಂ ಅಂತ. ಅಂದ್ರೆ ಇದು ಹಲವಾರು ಕಾಯಿಲೆಗಳನ್ನು ಗುಣ ಮಾಡುತ್ತೆ. ಅದೆಲ್ಲ ಲಿಸ್ಟ್ ಹೇಳ್ತಾ ಹೋಗುವಾಗ ರಕ್ತಪಿತ್ತ, ಪ್ರಮೇಹಘ್ನ, ಪ್ರಮೇಹ ಅಂದ್ರೆ ಡಯಾಬಿಟಿಸ್, ರಕ್ತಪಿತ್ತ ಕೆಲವು ಬ್ಲೀಡಿಂಗ್ ಡಿಸಾರ್ಡರ್ಸ್ ಅದಿರ್ಲಿ, ಅದ್ರ ಜೊತೆಗೆ ಪರಂ ವೃಷ್ಯ ರಸಾಯನಂ. ಪರಂ ವೃಷ್ಯಂ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾದಂತ, ಅತಿಯಾಗಿ ಇದು ವೃಷ್ಯ ಗುಣವನ್ನು ಹೊಂದಿರುವಂಥದ್ದು, ಅತಿಯಾಗಿ ರಸಾಯನ ಅಂತ. ಅಂದ್ರೆ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಂಡು ಮುಪ್ಪನ್ನು ದೂರ ಮಾಡಿ ಈ ಆಂಟಿ ಆಕ್ಸಿಡೆಂಟ್ ಅಂತ ಏನು ಮಾಡರ್ನ್ ಸೈನ್ಸ್ ಅಲ್ಲಿ ಹೇಳ್ತಾರಲ್ಲ, ಅಂದ್ರೆ ಕ್ಯಾನ್ಸರ್ ನಂತ ಕಾಯಿಲೆಗಳೆಲ್ಲ ಬರೋದಿಲ್ಲ ಇದನ್ನು ಸೇವನೆ ಮಾಡಿದ್ರೆ ಅಂತ ಅದ್ಭುತವಾದಂತ ಆಂಟಿ ಆಕ್ಸಿಡೆಂಟ್ ಆಗಿ, ಅಂದ್ರೆ ರಸಾಯನವಾಗಿ, ವೃಷ್ಯವಾಗಿ ಈ ಆಮಲಕಿ ಫಲ ಕೆಲಸ ಮಾಡುತ್ತೆ ಅಂತ. ಕೈಯದೇವ ನಿಘಂಟುನಲ್ಲಿ ಧಾತ್ರಿ ಫಲಂ ಶೀತಫಲಂ ಅಂತ ಹೇಳ್ತಾರೆ. ಧಾತ್ರಿ ಫಲ ಶೀತಫಲ ಅಂತ ತಂಪು ಗುಣವನ್ನು ಹೊಂದಿರುವಂತದ್ದು. ಆ ಕಾರಣದಿಂದಾಗಿ ಕೂದಲು ಉದುರೋದನ್ನ ಕಡಿಮೆ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಕೂದಲು ಬೆಳ್ಳಗಾಗೋದನ್ನು ಕೂಡ ಕಡಿಮೆ ಮಾಡುತ್ತೆ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಕೂದಲು ಉದುರೋದು ಮತ್ತು ಬೆಳ್ಳಗಾಗೋದು ವಾತ ಪ್ರಕೋಪ ಅಥವಾ ಪಿತ್ತ ಪ್ರಕೋಪದಿಂದ, ವಿಶೇಷವಾಗಿ ಪಿತ್ತ ಪ್ರಕೋಪದಿಂದ ಆಗುವಂಥದ್ದು, ಕೆಲವೊಮ್ಮೆ ವಾತದ ಕಾರಣದಿಂದನೂ ಆಗುತ್ತೆ. ಸೊ ಅದನ್ನ ಶಮನ ಮಾಡಲಿಕ್ಕೆ ಶೀತ ಗುಣ ಇರುವಂಥ, ರಸಾಯನವಾಗಿರುವಂಥ ಮತ್ತೆ ನಿತ್ಯ ಸೇವನೆಗೆ ಯೋಗ್ಯವಾಗಿರುವಂಥ ದ್ರವ್ಯ ಬೇಕಲ್ಲ, ಅದಕ್ಕೆ ನೆಲ್ಲಿಕಾಯಿ ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು. ಇದನ್ನ ಇಂಟರ್ನಲ್ಲಿ ಅಂದ್ರೆ ಹೊಟ್ಟೆಗೆ ಸೇವನೆ ಮಾಡುವಾಗ ಹೇಗೆ ಸೇವನೆ ಮಾಡಬೇಕು? ಮೊದಲನೇದಾಗಿ ಈ ಪಿತ್ತ ಪ್ರಕೋಪದಿಂದ ಸಮಸ್ಯೆ ಅನುಭವಿಸ್ತಿರುವಂಥವ್ರು, ಅಥವಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ತುಂಬಾ ಹೀಟ್ ಆಗುತ್ತೆ, ನನಗೆ ಹೇರ್ ಫಾಲ್ ಆಗುತ್ತೆ ಅನ್ನುವಂಥವ್ರು ಬೆಳಿಗ್ಗೆ ಬೂದುಗುಂಬಳಕಾಯಿಯ ಜ್ಯೂಸ್ ಮಾಡ್ಕೊಂಡು ಸೇವನೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತಲ್ವಾ. ಅದರ ಜೊತೆಗೆ ಒಂದು ನೆಲ್ಲಿಕಾಯಿಯನ್ನು ಹಾಕಬೇಕು. ಹಸಿ ನೆಲ್ಲಿಕಾಯಿಯನ್ನ ಹಾಕಿ ಬೂದುಗುಂಬಳಕಾಯಿಯ ಜ್ಯೂಸ್ ಜೊತೆಗೆ ಅದನ್ನು ಹಾಕಿ ಜ್ಯೂಸ್ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಆದಷ್ಟು ರೆಡಿಯಾಗಿ ಸಿಗುವಂತ, ಪೇಟೆಯಲ್ಲಿ ಸಿಗುವಂತ ನೆಲ್ಲಿಕಾಯಿ ಜ್ಯೂಸ್ಗಿಂತ ಫ್ರೆಶ್ ನೆಲ್ಲಿಕಾಯಿಯ ಜ್ಯೂಸ್ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಇಲ್ಲಿ ಬೂದುಗುಂಬಳಕಾಯಿ ಕೂಡ ಪಿತ್ತ ಶಮನ, ಉಷ್ಣ ಶಮನ ಮಾಡೋದ್ರಿಂದ, ಮತ್ತೆ ಬೂದುಗುಂಬಳಕಾಯಿಗೆ ಕೂಡ ಕೂದಲಿಗೆ ಅನುಕೂಲ ಮಾಡಿಕೊಡುವಂತಹ ಗುಣ ಇರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಸೊ ಬೆಳಿಗ್ಗೆ ಇದರ ಜ್ಯೂಸ್ ಅನ್ನ ಹೀಗೆ ಸೇವನೆ ಮಾಡಬಹುದು. ಅಂದ್ರೆ ನಾವು ನೆಲ್ಲಿಕಾಯಿ ಜೊತೆಗೆ ಜೇನುತುಪ್ಪವನ್ನು ಹಾಕೊಂಡು ಸೇವನೆ ಮಾಡಿದರೆ ನೆಲ್ಲಿಕಾಯಿಯಲ್ಲಿ ರೂಕ್ಷ ಕಷಾಯ ಗುಣ ಕೂಡ ಇದೆ. ಹಾಗಾಗಿ ಜೇನುತುಪ್ಪ ಈ ನೆಲ್ಲಿಕಾಯಿಯಲ್ಲಿ ಇರುವಂತಹ
ಕೂದಲಿಗೆ ಅನುಕೂಲ ಮಾಡಿಕೊಡುವ ಗುಣಕ್ಕಿಂತ ಬೇರೆ ಎಲ್ಲೋ ಒಂದು ಕಡೆ ಹೆಲ್ಪ್ ಮಾಡುತ್ತೆ. ಹೆಲ್ಪ್ ಮಾಡಲ್ಲ ಅಂತಲ್ಲ, ಖಂಡಿತ ಹೆಲ್ಪ್ ಮಾಡುತ್ತೆ. ಬೇರೆ ಕಡೆಗಳಲ್ಲಿ ಕರುಳಿಗೋ ಮೆದುಳಿಗೋ ಅನುಕೂಲ ಖಂಡಿತ ಮಾಡಿಕೊಡುತ್ತೆ. ಅಥವಾ ಕೆಲವು ರೋಗಗಳನ್ನು ನಿವಾರಣೆ ಮಾಡಲಿಕ್ಕೋ ಹೆಲ್ಪ್ ಮಾಡಿಕೊಡುತ್ತೆ. ಆದರೆ ಕೂದಲಿಗೆ ಹೆಲ್ಪ್ ಆಗಬೇಕು ಅಂದರೆ, ಅದರಲ್ಲೂ ಉಷ್ಣ ಸಮಸ್ಯೆಯನ್ನು ಅನುಭವಿಸ್ತಿರುವಂಥವರು ನೆಲ್ಲಿಕಾಯಿಯ ಜ್ಯೂಸನ್ನು, ಹಸಿ ನೆಲ್ಲಿಕಾಯಿ ಆದರೆ ತುಂಬ ಒಳ್ಳೆಯದು ಈ ವಿಷಯದಲ್ಲಿ, ಹೆಚ್ಚು ಶೀತ ಗುಣ ಅದಕ್ಕೆ ಇರುತ್ತೆ. ಸೊ ನೆಲ್ಲಿಕಾಯಿಯ ಜ್ಯೂಸನ್ನು ಸೇವನೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಬೂದುಗುಂಬಳದಂಥ ಅಥವಾ ಈ ದಾಸವಾಳದ ಹೂವಿನಂತಹ ಅಥವಾ ಈ ಉಲ್ಕನ್ನಂತಹ ತಂಪು ಗುಣವನ್ನು ಹೊಂದಿರುವಂತಹ ದ್ರವ್ಯಗಳ ಜೊತೆಗೆ ಸೇರಿದರೆ ತುಂಬ ಅನುಕೂಲ ಆಗುತ್ತೆ. ಎರಡನೇದು, ವಯಸ್ಸಾಗ್ತಾ ಹೋದ ಹಾಗೆ ಸಹಜವಾಗಿ ಆಗುವಂತಹ ಈ ಹೇರ್ ಫಾಲ್ ಅಥವಾ ಮುಟ್ಟು ಬಿಡುವ ಸಮಯದಲ್ಲಿ ಮೆನೋಪಾಸ್ ಟೈಮಲ್ಲಿ ಆಗುವಂಥದ್ದು, ಅಥವಾ ಮುಟ್ಟು ನಿಂತ ನಂತರ ಆಗುವಂತಹ ಈ ಏನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾರಣದಿಂದ ಆಗುವಂತಹ ಹೇರ್ ಫಾಲಲ್ಲಿ ನೆಲ್ಲಿಕಾಯಿಯನ್ನು ಶತಾವರಿ ಜೊತೆಗೆ, ಸಾಧ್ಯ ಆದರೆ ಶತಾವರಿಯ ಜ್ಯೂಸ್ ತೆಗೆದು, ಅದೆಲ್ಲ ಥಿಯರಿಟಿಕಲಿ ಹೇಳಲಿಕ್ಕೆ ಚೆನ್ನಾಗಿರುತ್ತೆ. ಮುಂದೊಂದು ದಿನ ಸಾಧ್ಯ ಆದರೆ ಇನ್ನೊಂದು ವರ್ಷದ ನಂತರ ನಾನು ಆ ಥರದ ಇದನ್ನು ಪ್ರಿಪೇರ್ ಮಾಡಿ ನಿಮಗೆ ಕೊಡಲಿಕ್ಕೆ ಕೂಡ ಸಾಧ್ಯ ಆಗ್ಬೋದು. ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಸೊ ನಾನು ಕ್ಲಾಸಿಕ್ ಅಂದರೆ ಹೇಗೆ ಮಾಡಿಕೊಂಡ್ರೆ ಐಡಿಯಲಿ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ಹೇಳ್ತೇನೆ. ನಂತರ ಪ್ರಾಕ್ಟಿಕಲಿ ಎಲ್ಲರೂ ಮಾಡ್ಕೊಳ್ಬಹುದಂಥ ವಿಧಾನ ಕೂಡ ಹೇಳ್ತೇನೆ. ಈ ಶತಾವರಿಯ ರಸವನ್ನು ತೆಗೆದು, ಫ್ರೆಶ್ ಶತಾವರಿ ರಸವನ್ನು ತೆಗೆದು ಅದನ್ನು ಪಾಕಪರಿಸಬೇಕು. ಪಾಕಪರಿಸುವಾಗ ನೆಲ್ಲಿಕಾಯಿಯ ಪುಡಿಯನ್ನು ಹಾಕಿದರೆ, ಅಥವಾ ಶತಾವರಿಯ ರಸ ಮತ್ತು ನೆಲ್ಲಿಕಾಯಿಯ ರಸ ಎರಡನ್ನು ತೆಗೆದುಕೊಂಡು ಅದನ್ನು ಪಾಕಪರಿಸಿ ಲೇಹ್ಯ ಮಾಡಿಕೊಂಡು ಸೇವನೆ ಮಾಡಿದರೆ ಅದ್ಭುತವಾದ ಪರಿಣಾಮ ಖಂಡಿತ ಆಗುತ್ತೆ. ಅದಾಗೋದಿಲ್ಲ ಅಂತಾದರೆ ನೆಲ್ಲಿಕಾಯಿಯ ಪೌಡರ್ 1 ಚಮಚ, ಶತಾವರಿಯ ಪೌಡರ್ 1 ಚಮಚ, ಇದೆರಡನ್ನು ಸೇರಿಸಿಕೊಂಡು ಅದಕ್ಕೆ 1 ಚಮಚ ತುಪ್ಪ, 1 ಅರ್ಧ ಚಮಚ ಜೇನುತುಪ್ಪ ಹಾಕೊಂಡು ಸೇವನೆ ಮಾಡಿದರೆ, ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದರಿಂದಾಗಿ ಬಹಳಷ್ಟು ಸಮಸ್ಯೆಗಳಲ್ಲಿ ಅನುಕೂಲ ಆಗುತ್ತೆ. ಹೇರ್ ಫಾಲ್ ಅಂತೂ ಖಂಡಿತ ಅನುಕೂಲ ಆಗುತ್ತೆ. ವಿಶೇಷವಾಗಿ ಹೊಟ್ಟೆಯಲ್ಲಿ ತುಂಬ ಆಸಿಡಿಟಿ ಸಮಸ್ಯೆ ಅನುಭವಿಸ್ತಿರೋರಿಗೆಲ್ಲ ತುಂಬ ಹೆಲ್ಪ್ಫುಲ್. ಮೂರನೇದಾಗಿ, ಮಾನಸಿಕ ಒತ್ತಡದ ಕಾರಣದಿಂದಾಗಿ, ಸ್ಟ್ರೆಸ್ಸಿನ ಕಾರಣದಿಂದಾಗಿ ಹೇರ್ ಫಾಲ್ ಆಗ್ತಾ ಇದ್ರೆ ಆಗ ನೆಲ್ಲಿಕಾಯಿ ತುಂಬ ಹೆಲ್ಪ್ಫುಲ್. ಯಾಕೆಂದರೆ ಅದು ಮೊದಲನೇದಾಗಿ ರಸಾಯನ ಮತ್ತು ಮನಸ್ಸಿಗೂ ಕೂಡ ಒಳ್ಳೆಯದನ್ನು ಮಾಡುವಂಥದ್ದು, ಮೆದುಳಿಗೆ ಒಳ್ಳೆಯದು, ಹಾಗಾಗಿ ಹೆಲ್ಪ್ ಆಗುತ್ತೆ. ಆದರೆ ಇಲ್ಲಿ ವಿಶೇಷವಾಗಿ ಅದರ ಜೊತೆಗೆ ಅಶ್ವಗಂಧವನ್ನು ಹಾಕ್ಕೊಂಡು, ನೆಲ್ಲಿಕಾಯಿ ಪೌಡರ್ 1 ಚಮಚ, ಚಿಕ್ಕ ಚಮಚ ಎಲ್ಲ ಹೇಳ್ತಿರೋದು, ಎಲ್ಲ ಮ್ಯಾಕ್ಸಿಮಮ್ ಒಂದು 3 to 5 ಗ್ರಾಮ್ಸ್ ಅಷ್ಟೇ ಆಗುವಷ್ಟು, ಅದಕ್ಕಿಂತ ಹೆಚ್ಚು ಕ್ವಾಂಟಿಟಿಯಲ್ಲಿ ಬೇಡ. ಅಷ್ಟು ಪ್ರಮಾಣದಲ್ಲಿ ನೆಲ್ಲಿಕಾಯಿ ಪೌಡರ್ 1 ಚಮಚದಷ್ಟು, ಅರ್ಧ ಚಮಚ ಅಶ್ವಗಂಧದ ಪೌಡರ್, ಘೃತ ಅಂದರೆ ತುಪ್ಪ 1 ಚಮಚದಷ್ಟು ಹಾಕ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ತುಂಬ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲೇ ಆಗಬೇಕು ಅಂತಲ್ಲ, ಬೇರೆ ಸಮಯದಲ್ಲೂ ಕೂಡ ಸೇವನೆ ಮಾಡಬಹುದು. ಈ ರೀತಿ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಅದರಿಂದ ಆಗುವಂಥ ಹೇರ್ ಫಾಲ್ ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಇನ್ನೊಂದು ವಿಧಾನ ಇದೆ. ಕೆಲವೊಬ್ಬರಿಗೆ ಅಶ್ವಗಂಧ ಸೇವನೆ ಮಾಡೋ ಕಾರಣ ನನಗೆ ಉಷ್ಣ ಆಗಿಬಿಟ್ರೆ ಅನ್ನೋ ಭಯ ಇರುವಂಥವರು ಅಶ್ವಗಂಧದ ಬದಲಿಗೆ ಬ್ರಾಹ್ಮಿ ಪುಡಿಯನ್ನು ಕೂಡ ಉಪಯೋಗಿಸಬಹುದು. ಬ್ರಾಹ್ಮಿ ತಂಪು, ಜೊತೆಗೆ ಮೆದುಳಿಗೆ ಅಶ್ವಗಂಧಕ್ಕಿಂತ ಹೆಚ್ಚು ಶಕ್ತಿಯನ್ನು ಕೊಡುವಂಥದ್ದು ಅಂತ ಹೇಳ್ಬೋದು. ಆದರೆ ಅಶ್ವಗಂಧ ಹೆಚ್ಚು ಮನಸ್ಸಿನ ಏನಂತಾರೆ ಈ ಧೈರ್ಯ, ಸ್ಥೈರ್ಯ ಇಂಥದನ್ನು ಕೊಡುವಂಥದ್ದು. ಬ್ರಾಹ್ಮಿ ಒತ್ತಡವನ್ನು ಕಡಿಮೆ ಮಾಡಿದರೆ, ಅಶ್ವಗಂಧ ಆ ಒತ್ತಡವನ್ನು ಎದುರಿಸುವಂಥ ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ಅದೆರಡರಲ್ಲಿ ಚಿಕ್ಕ ವ್ಯತ್ಯಾಸ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ ಈ ಸಣ್ಣ ಡಿಫರೆನ್ಸ್ ಇದೆ. ಅದರ ತಕ್ಕ ಹಾಗೆ ನೀವು ಆಮಲಕ್ಕಿ, ಅಶ್ವಗಂಧವನ್ನು ಅಥವಾ ಬ್ರಾಹ್ಮಿಯನ್ನು ನೆಲ್ಲಿಕಾಯಿ ಜೊತೆಗೆ ಬಳಕೆ ಮಾಡಬಹುದು. ಇನ್ನು ಕೆಲವು ಡಿಫಿಷಿಯನ್ಸೀಸ್ ಕಾರಣದಿಂದಾಗಿ ವಿಟಮಿನ್ B12, ವಿಟಮಿನ್ ಡಿ, ಜಿಂಕ್, ಮ್ಯಾಗ್ನೇಷಿಯಂ, ಅದು ಇದು ಎಲ್ಲ ಡಿಫಿಷಿಯನ್ಸಿ ಅಲ್ಲ ಈಗ, ಅಥವಾ ಐರನ್ ಡಿಫಿಷಿಯನ್ಸಿ, ಈ ಥರ ತುಂಬ ಡಿಫಿಷಿಯನ್ಸಿಗಳ ಕಾರಣದಿಂದಾಗಿ ಹೇರ್ ಫಾಲ್ ಆಗ್ತಾ ಇದ್ದರೆ ಆಮಲಕ್ಕಿ ಅಂದರೆ ನೆಲ್ಲಿಕಾಯಿ ಸಿಕ್ಕಾಪಟ್ಟೆ ಒಳ್ಳೆಯದು. ಯಾಕೆಂದರೆ ಬಹುತೇಕ ಡಿಫಿಷಿಯನ್ಸಿಯಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಥರ ಡಿಫಿಷಿಯನ್ಸಿ ಇರೋರಿಗೆ ನಾನು ನೆಲ್ಲಿಕಾಯಿ ಸಹ ತೆಗೆದುಕೊಳ್ಳಿಕ್ಕೆ ಹೇಳ್ತೇನೆ. ಒಂದು ಕಾರಣ ನೆಲ್ಲಿಕಾಯಿಲಿರುವಂಥ ನ್ಯೂಟ್ರಿಯೆಂಟ್ಸ್, ಇನ್ನೊಂದು ಕಾರಣ ನಾವು ತೆಗೆದುಕೊಂಡಿರುವಂಥ ಆಹಾರದಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ಬ್ ಸರಿಯಾಗಿ ಆಗಲಿಕ್ಕೆ ನೋಡಿಕೊಳ್ಳುವಂತೆ ಈ ನೆಲ್ಲಿಕಾಯಿ ಹೆಲ್ಪ್ ಮಾಡುತ್ತೆ ಅಂತ. ಆದರೆ ಕೆಲವೊಮ್ಮೆ ಡಿಫಿಷಿಯನ್ಸಿ ಬಲವಾಗಿರುವಾಗ ಸುಮ್ಮನೆ ನೆಲ್ಲಿಕಾಯಿ ತಗೊಂಡ್ರೆ ಸಾಕಾಗೋದಿಲ್ಲ. ಅದಕ್ಕೆ ತಕ್ಕ ಹಾಗೆ ನೀವು ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕು, ಸಪ್ಲಿಮೆಂಟ್ಸನ್ನು ತೆಗೆದುಕೊಳ್ಬೇಕಾಗ್ಬೋದು, ಅಥವಾ ನಿಮ್ಮ ಆಹಾರವನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೆಲ್ಲಿಕಾಯಿಯ ಜೊತೆಗೆ ಸ್ವಲ್ಪ ಸೀಡ್ಸು, ನಟ್ಸನ್ನು ಬಳಕೆ ಮಾಡಿದರೆ, ನಾನು ಪದೇ ಹೇಳ್ತೇನಲ್ಲ ಈ ಎಳ್ಳುಂಡೆ ಅಂತ, ಆ ಥರ ಏನಾದರೂ ಉಂಡೆ ಮಾಡ್ಕೊಳ್ಳುವಾಗ ನೆಲ್ಲಿಕಾಯಿಯನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಹಾಕ್ಕೊಂಡು ಸೇವನೆ ಮಾಡ್ಬೋದು. ಅಥವಾ ನೆಲ್ಲಿಕಾಯಿ ಅದು ಎಲ್ಲವನ್ನ ಸೇರಿಸ್ಕೊಂಡು ಹೀಗೆ ಸ್ನ್ಯಾಕ್ಸ್ ಥರ ಕೂಡ ಸೇವನೆ ಮಾಡ್ಬೋದು. ಆ್ಯಕ್ಚುಲಿ ಆಮ್ಲ ಕ್ಯಾಂಡಿ ಅಂತ ಸಿಗುತ್ತೆ, ನೆಲ್ಲಿಕಾಯಿಯನ್ನು ಸಕ್ಕರೆಯಲ್ಲಿ ಹಾಕಿ ಚೆನ್ನಾಗಿ ಪಾಕಪರಿಸಿ ಇದನ್ನು ಕೊಡ್ತಾರೆ. ಆದರೆ ಅದರಲ್ಲಿ ನೆಲ್ಲಿಕಾಯಿ ನಮಗೆ 10 ಗ್ರಾಮ್ ಸಿಕ್ಕಿದರೆ ಸಕ್ಕರೆ 30 ಗ್ರಾಮ್ ಇರುತ್ತೆ. ಹಾಗಾಗಿ ಹಾಕಬೇಡ. ನೆಲ್ಲಿಕಾಯಿಯನ್ನು ಹಾಕಿ ಮಾಡಿದಂತಹ ಈ ಜೋನಿ ಬೆಲ್ಲ ಅಥವಾ ನಿಜವಾದ ಆರ್ಗ್ಯಾನಿಕ್ ಬೆಲ್ಲ ಇರುತ್ತಲ್ಲ, ಅದರಲ್ಲಿ ಮಾಡಿದಂತಹ ಕ್ಯಾಂಡಿ ಥರ ಮಾಡ್ಕೊಂಡು ಕೂಡ ಸೇವನೆ ಮಾಡ್ಬೋದು. ಅಂದರೆ ಜಸ್ಟ್ ನೆಲ್ಲಿಕಾಯಿ ಒಂದು ರುಚಿಗೆ ಬೇಕಾದರೆ 1-2 ಚೂರು ಚಿಟಿಗೆ ಅಷ್ಟು ಈ ಏಲಕ್ಕಿ ಪುಡಿ, ಅದಕ್ಕೆ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಉಂಡೆ ಥರ ಮಾಡಿಟ್ಕೊಳ್ಬೋದು, ಅದನ್ನು ಸೇವನೆ ಮಾಡ್ಬೋದು. ಜೊತೆಗೆ ಈ ಸೀಡ್ಸು, ನಟ್ಸ್ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು 5ನೇ ಕಾರಣ, ನಮ್ಮಲ್ಲಿರುವಂಥ ಟಾಕ್ಸಿನ್ಸ್. ಬೇರೆ ಕಾರಣಗಳಿಂದಾಗಿ ನಾವು ವಿಷವನ್ನು ಹೊಟ್ಟೆಗೆ ಹಾಕ್ತೀವಲ್ಲ,
ಆ ವಿಷವನ್ನು ತೆಗಿಲಿಕ್ಕೆ ನೆಲ್ಲಿಕಾಯಿ ಹೆಲ್ಪ್‌ಫುಲ್. ಅದರಲ್ಲೂ ವಿಶೇಷವಾಗಿ ನೆಲ್ಲಿಕಾಯಿಯನ್ನು ಒಳಗೊಂಡಿರುವಂಥ ತ್ರಿಫಲ ಚೂರ್ಣ, ನೆಲ್ಲಿಕಾಯಿ, ಅಂಡ್ಲೆಕಾಯಿ, ತಾರೆಕಾಯಿ ಇದು 3 ಇರುವಂಥ ತ್ರಿಫಲ ಚೂರ್ಣ ಇದೆಯಲ್ಲ, ತುಂಬಾ ಒಳ್ಳೆ ಡಿಟಾಕ್ಸಿಫೈಯರ್. ತ್ರಿಫಲ ಚೂರ್ಣ 1 ಚಮಚದಷ್ಟು ತಗೊಂಡು ಅದಕ್ಕೆ 1 ಚಮಚ ತುಪ್ಪ, ಅರ್ಧ ಚಮಚ ಜೇನುತುಪ್ಪವನ್ನ ರಾತ್ರಿ ಊಟದ ನಂತರ ಹಾಕಿಕೊಂಡು ಸೇವನೆ ಮಾಡಿದರೆ ಕೂದಲಿಗೆ ಅನುಕೂಲ ಆಗುತ್ತೆ. ಡಿಟಾಕ್ಸಿಫೈ ಆಗಿ ಇದು ಹೆಲ್ಪ್ ಮಾಡುತ್ತೆ. ಇಷ್ಟೇ ಅಲ್ಲದೇನೆ ಇದೆಲ್ಲ ರಗಳೆ ಬೇಡ ನಮಗೆ. ನಮಗೆ ಏನಾದ್ರು ಸಿಂಪಲ್ ವಿಧಾನ ಹೇಳಿ ಅಂದ್ರೆ ನೆಲ್ಲಿಕಾಯಿ ತಿಂದ್ರೆ ಆಯ್ತಷ್ಟೇ. ದಿನಕ್ಕೊಂದು ನೆಲ್ಲಿಕಾಯಿಯನ್ನ ಊಟದ ನಂತರ ಸೇವನೆ ಮಾಡಬಹುದು. ಅದಕ್ಕೆ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಊಟದ ನಂತರ ಬಾಯಿ ಹುಳಿ ಮಾಡೋಣ ಅಂತ. ಯಾವುದೋ ಚಾಕ್ಲೇಟ್ ಆ್ಯಡ್ ಬರುತ್ತಲ್ವಾ, ಊಟದ ನಂತರ ಬಾಯಿ ಸಿಹಿ ಮಾಡೋಣ ಅಂತ. ಅದು ತಪ್ಪು ಆ್ಯಕ್ಚುಲಿ. ಊಟದ ನಂತರ ಬಾಯಿ ಸಿಹಿ ಮಾಡಬಾರ್ದು. ಆದರೆ ಊಟದ ನಂತರ ನೆಲ್ಲಿಕಾಯಿಯನ್ನು ಸೇವನೆ ಮಾಡಲಿಕ್ಕೆ ಅದು ಒಳ್ಳೆ ಟೈಮ್. ಹಾಗಾಗಿ ಕೆಲವೊಬ್ಬರಿಗೆ ಊಟ ಆದ ನಂತರ ಏನಾದ್ರು ಬಾಯಿಗೆ ಹಾಕಬೇಕು ಅಂತ ಅನ್ಸುತ್ತೆ. ಸುಮಾರು ವಾತಾಳ ಪ್ರಕೃತಿಯವರಿಗೆ ಅದು ಆ ರೂಢಿ ಜಾಸ್ತಿ. ಅಂಥವರು ಬೇರೆ ಏನನ್ನೋ ಬಾಯಿಗೆ ಹಾಕೋ ಬದಲು ನೆಲ್ಲಿಕಾಯಿಯನ್ನು ಬಾಯಿಗೆ ಹಾಕಬಹುದು. ಇನ್ನು ಎಕ್ಸ್ಟರ್ನಲಿ ಹೇಗೆ ನೆಲ್ಲಿಕಾಯಿ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಮೊದಲನೇದಾಗಿ ನೆಲ್ಲಿಕಾಯಿ ಎಣ್ಣೆ. ನಾನು ಇದರ ಬಗ್ಗೆ ಡೀಟೇಲ್ ಆಗಿ ಆಲ್ರೆಡಿ ಹೇಳಿದ್ದೀನಿ. ಮತ್ತೆ ಹೇಳಬೇಕು ಅಂತಂದ್ರೆ ಒಂದು 100 ml ಎಳ್ಳೆಣ್ಣೆ ತಗೊಳ್ಳಿ ಅಥವಾ ಕೊಬ್ಬರಿ ಎಣ್ಣೆ ತಗೊಳ್ಳಿ, ಶುದ್ಧವಾಗಿರುವಂಥದ್ದು. ಅದಕ್ಕೆ ನೆಲ್ಲಿಕಾಯಿಯ ರಸ ಆಕ್ಚುಲಿ 400 ml ಹಾಕಬೇಕು. ರಸ ಆಗೋದಿಲ್ಲ ಅಂದ್ರೆ ನೆಲ್ಲಿಕಾಯಿಯನ್ನು ಚೆನ್ನಾಗಿ ಕುದಿಸಿ ಕಷಾಯ ಮಾಡಿಕೊಂಡು ಆ ಕಷಾಯವನ್ನ ಹಾಕ್ಬೋದು ಸೋಸ್ಕೊಂಡು. ಮತ್ತೆ ಭೃಂಗರಾಜದ ರಸ ಅದನ್ನು 400 ml ಹಾಕ್ಬೋದು. ಅದು ಫ್ರೆಶ್ ಭೃಂಗರಾಜ ಸಿಗೋದಿಲ್ಲ. ರಸ ಮಾಡಬೇಕು ಅಂದ್ರೆ ಫ್ರೆಶ್ ನೆಲ್ಲಿಕಾಯಿ ಬೇಕು, ಫ್ರೆಶ್ ಭೃಂಗರಾಜ ಬೇಕಲ್ಲ. ಅದು ಸಿಗೋದಿಲ್ಲ ಅಂತಾದ್ರೆ ಭೃಂಗರಾಜದ ಕಷಾಯ ಕೂಡ ಹಾಕಬಹುದು. ಬಟ್ ರಸವನ್ನೇ ಹಾಕಿದರೆ ಅದ್ಭುತ ಪರಿಣಾಮ ಆಗುತ್ತೆ. ಸೊ ಅದನ್ನು ಹಾಕ್ಬಹುದು. ಆಮೇಲೆ ಈ ಹಾಲು ಅದನ್ನು ಕೂಡ 400 ml ಹಾಕಿ ಜ್ಯೇಷ್ಠ ಮಧುವಿನ ಪುಡಿಯನ್ನ ಒಂದು 20 ಗ್ರಾಮ್ ಆಗುವಷ್ಟು ಪುಡಿ, ಅಂದ್ರೆ ಫೈನ್ ಪೌಡರ್ ಬೇಡ, ಚಿಕ್ಕ ಚಿಕ್ಕ ಪೀಸಸ್ ಹಾಕಿ ನೀರಿನಂಶ ಆವಿ ಆಗುವವರೆಗೆ ಕುದಿಸಿ ಆ ನೀರಿನಂಶ ಪೂರ್ತಿ ಆವಿ ಆದ ನಂತರ ಸೋಸ್ಕೊಂಡು ಆ ಎಣ್ಣೆ ಇಟ್ಕೊಂಡ್ರೆ ತುಂಬಾ ಒಳ್ಳೆಯ ಪರಿಣಾಮ ಆಗುತ್ತೆ. ಇನ್ನು ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಿಂಪಲ್ ವಿಧಾನ ಬೇಕು ಅಂತ ಆಗ್ಲೇ ಹೇಳೋತರ ನೀವು ಕೇಳಿದ್ರೆ, ಈ ಎಣ್ಣೆ ಇರುತ್ತಲ್ಲ, ನಮ್ಮ ಮಾಮೂಲಿ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ, ತಲೆಗೆ ಕೊಬ್ಬರಿ ಎಣ್ಣೆ ಹೆಚ್ಚು ಹೆಲ್ಪ್ ಆಗುತ್ತೆ. ಶುದ್ಧವಾದಂಥ ಕೊಬ್ಬರಿ ಎಣ್ಣೆಗೆ 100 ml ಎಣ್ಣೆ ಅಂತಾದ್ರೆ 20 ಗ್ರಾಮ್ ಆಗುವಷ್ಟು ಬೀಜ ತೆಗೆದಿರುವಂತ ನೆಲ್ಲಿಕಾಯಿ, ಸುಮ್ಮನೆ ನೆಲ್ಲಿಕಾಯಿ ಚೆನ್ನಾಗಿ ಒಣಗಿರಬೇಕು, ನೀರಿನಂಶ ಇರಬಾರ್ದು ಅದರಲ್ಲಿ. ಆ ನೆಲ್ಲಿಕಾಯಿನ ಒಳಗಡೆ ಹಾಕಿಟ್ಬಿಡೋದು. ಅದನ್ನ ಹಾಕಿ ಒಂದು 2 ತಿಂಗಳು 3 ತಿಂಗಳು ಹಾಗೆ ಬಿಟ್ಬಿಡ್ಬೇಕು. ಅದರ ನಂತರ ಆ ಎಣ್ಣೆಯನ್ನ ಬಳಕೆ ಮಾಡಬಹುದು. ಎಲ್ಲೋ ಒಂಚೂರು ಪಾರ ಇದರಿಂದ ಹೆಲ್ಪ್ ಆಗುತ್ತೆ. ಸುಮ್ಮನೆ ಕೊಬ್ಬರಿ ಎಣ್ಣೆ ಹಾಕೋ ಬದಲು ಈ ತರ ಎಣ್ಣೆಯನ್ನು ಹಾಕಬಹುದು. ಆಮೇಲೆ ಹೆಡ್ ಪ್ಯಾಕ್, ಇದರಲ್ಲಿ ಕೂಡ ನೆಲ್ಲಿಕಾಯಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನಾನು ಹೆಡ್ ಪ್ಯಾಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ಬಹುಶಃ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ನಾನು ಅದರಲ್ಲಿ ಹೇಗೆ ಹೇಳ್ತೀನಿ ಅಂದ್ರೆ, ಮೆಂತೆಯನ್ನು ನೆನೆಸ್ಕೊಂಡು ಮೆಂತೆ ಪೇಸ್ಟ್ ಮಾಡ್ಕೋಬೇಕು. ಆ ಮೆಂತೆಯ ಪೇಸ್ಟ್ ಇರುತ್ತಲ್ಲ, ಅದು ಚೆನ್ನಾಗಿ ಅಂಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ ತಲೆ ಕೂದಲಿಗೆ. ಅದಕ್ಕೆ ನಾವು ನೆಲ್ಲಿಕಾಯಿಯ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರ ಪೇಸ್ಟ್ ಅನ್ನ ತಲೆಗೆ ಹಚ್ಚಿ ಹೆಡ್ ಪ್ಯಾಕ್ ಮಾಡ್ಕೊಳ್ಬಹುದು. ಇದು ಕೂಡ ತುಂಬಾ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ಇಂಟರ್ನಲಿ ಎಕ್ಸ್ಟರ್ನಲಿ ನೆಲ್ಲಿಕಾಯಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸೊ ನಾವು ನೆಲ್ಲಿಕಾಯಿಯನ್ನ ಚೆನ್ನಾಗಿ ಬಳಕೆ ಮಾಡ್ಕೊಳ್ಳೋಣ. ಇದರಿಂದ ಡಯಾಬಿಟಿಸ್ ಅಂತ ಕಾಯಿಲೆಯನ್ನು ಕೂಡ ನಾವು ಮುಂದಾಕ್ಲಿಕ್ಕೆ ಅನುಕೂಲ ಆಗುತ್ತೆ, ಮುಪ್ಪು ದೂರ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ, ಜೊತೆಗೆ ಹೇರ್ ಫಾಲ್ ಕಡಿಮೆ ಆಗ್ಲಿಕ್ಕೂ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.